ಹರಿ ಓಂ. ನಮಸ್ತೆ ಸ್ನೇಹಿತರೆ. ಈಗ ನಾವು ಪೈಪಿಂಗ್ ಮಾಡುವ ವಿಧಾನವನ್ನು ಕಲಿತ್ಕೊಳ್ಳುವ. ನೋಡಿ, ಮೊದಲನೇದಾಗಿ ಪೈಪಿಂಗ್ ಪೀಸನ್ನು ಹೇಗೆ ತೊಗೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಈ ಥರ ಬಟ್ಟೆಯಲ್ಲಿ ಕ್ರಾಸ್ ಆಗಿ ಬರಬೇಕು. ವೀವಿಂಗ್ ಕ್ರಾಸ್ ಆಗಿ ನಾವು ಕಟ್ ಮಾಡಬೇಕು. ನೀಟಾಗಿ ಬರ್ತದೆ. ನೋಡಿ, ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಬಿಗಿನರ್ಸು ಸಾಮಾನ್ಯ 1.5 ಇಂಚ್ ಅಗಲ ಇರಬೇಕು. ನೋಡಿ, ಇನ್ನೊಂದು ಪೀಸ್ ಕಟ್ ಮಾಡ್ಕೊಳ್ಳುವ. ನೋಡಿ, ಇಲ್ಲಿ ತುದಿಗಳನ್ನು ಜಸ್ಟ್ ಕ್ರಾಸ್ ಈ ಥರ ಕಟ್ ಮಾಡ್ಕೋಬೇಕು. ಹೀಗೆ ನೋಡಿ, ಈ ಥರ ಇರುತ್ತಲ್ಲ, ಒಂದು ಈ ಕಡೆ ಕ್ರಾಸ್ ಬಂದರೆ ಇನ್ನೊಂದು ಪೀಸು ನಾವು ಕೂಡಿಸುವಂಥದ್ದು ಹೀಗೆ ಕ್ರಾಸ್ ಬರಬೇಕು. ಹೀಗೆ ನಾವು ಜಾಯಿಂಟ್ ಮಾಡುವಾಗ ಈ ಥರ ಬರಬೇಕು. ಇಲ್ಲಿ ಒಂದು ಈ ಥರ ಶೇಪ್ ಬರಬೇಕು. ಹೀಗೆ ಈಗ ಇಲ್ಲಿ ಜಾಯಿಂಟ್ ಆಗಬೇಕು. ಇಲ್ಲಿ ಜಾಯಿಂಟಿಗೂ ನಾವು ಸ್ಟಿಚ್ ಹಾಕಬೇಕು. ನೋಡಿ, ಹೇಗಿರುತ್ತಲ್ಲ, ಇದನ್ನು ಈ ಥರ ಕಟ್ ಮಾಡಿಕೊಂಡು ಜಸ್ಟ್ ಕ್ರಾಸ್ ಕಟ್ ಮಾಡಿಕೊಂಡು ಇದನ್ನು ಈ ಥರ ಸೇರಿಸಬೇಕು. ಇದು ಈ ಕಡೆ ಕ್ರಾಸ್ ಇರಬೇಕು, ಇದು ಈ ಕಡೆ ಕ್ರಾಸ್ ಇರಬೇಕು, ಆಪೋಸಿಟ್ ಇರಬೇಕು. ಹೀಗೆ ಈಗ ಜಾಯಿಂಟ್ ಮಾಡಬೇಕು. ನೋಡಿ, ಈ ಥರ ಪೀಸ್ ಬರುತ್ತಲ್ಲ, ಇದನ್ನು ಒಂದು ಸೈಡ್ ಹೊಲ್ಕೋಬೇಕು. ನೋಡಿ ಸ್ನೇಹಿತರೆ, ಈಗ ನಾನು ಎಲ್ಲ ಪೈಪಿಂಗ್ಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನಿಮಗೀಗ 4 ಬೇರೆ ಬೇರೆ ಶೇಪ್ಗಳಲ್ಲಿ ಪೈಪಿಂಗ್ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ರೌಂಡ್ ಶೇಪಲ್ಲಿ ಹೇಗೆ ಮಾಡುವುದಂತ ನೋಡುವ. ಹೀಗೆ ನೀವು ಪೈಪಿಂಗ್ ಪೀಸನ್ನು ರೆಡಿ ಮಾಡ್ಕೊಂಡಿರ್ತೀರಲ್ಲ, ಇದನ್ನು ಒಳಬದಿಯಿಂದ ಪೈಪಿಂಗ್ ಪೀಸನ್ನು ಕೊಟ್ಕೋಬೇಕು. ಹೀಗೆ ನೋಡಿ, ಈ ಥರ 1/4 ಇಂಚ್ ಕಚ್ಚಾ ಬರುವ ಹಾಗೆ ಇಲ್ಲಿ 1 ಟೆನ್ಷನ್ ಮಾರ್ಕಲ್ಲಿ ನಾವು ಪೈಪಿಂಗ್ ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಹೀಗೆ ಇಲ್ಲಿ ರೌಂಡ್ ಶೇಪ್ ಬರುತ್ತಲ್ಲ, ಅದೇ ರೀತಿಯಾಗಿ ನಾವು ಪೈಪಿಂಗ್ ಪೀಸನ್ನು ಟರ್ನ್ ಮಾಡ್ಕೋತಾ ಹೊಲಿಬೇಕು. ಹೀಗೆ ರೌಂಡ್ ಶೇಪಲ್ಲಿ ಟರ್ನ್ ಮಾಡಬೇಕು. ಆಗ ಶೇಪ್ ಚೆನ್ನಾಗಿ ಬರ್ತದೆ. ಈಗ ನೋಡಿ, ಹೀಗೆ ಜೋಡಿಸ್ಕೊಂಡ್ರಲ್ಲ, ಈಗ ನ್ಯಾಚ್ ಕೊಟ್ಕೋಬೇಕು. ಹೀಗೆ ನ್ಯಾಚ್ ಹೊಡಿಬೇಕು. ಆಗ ರೌಂಡ್ ಶೇಪ್ ಚೆನ್ನಾಗಿ ಬರ್ತದೆ. ಸ್ಟಿಚ್ ಕಟ್ಟಾಗದ ಹಾಗೆ ನ್ಯಾಚ್ ಹೊಡಿಬೇಕು. ಹೀಗೆ ನ್ಯಾಚ್ ಹೊಡ್ಕೊಂಡಾದ್ಮೇಲೆ ಹೀಗಿರುತ್ತಲ್ಲ, ನೋಡಿ, ಹೀಗೆ ಈ ಕಚ್ಚಾ ಈ ಪೈಪಿಂಗ್ನ ಒಳಗೆ ಬರುವ ಹಾಗೆ ಇದನ್ನು ಹೀಗೆ ನಿಮಗೆ ಬೇರೆ ಬೇರೆ ಬಣ್ಣದ ಬಟ್ಟೆಯಲ್ಲಿ ತೋರಿಸ್ಲಿಕ್ಕೆ ಕಾರಣ ಅಂದರೆ ನಿಮಗೆ ಗೊತ್ತಾಗಲಿ ಅಂತ ನಾನು ಹೀಗೆ ತೋರಿಸಿದ್ದು. ನೋಡಿ, ಈ ಥರ ಕಚ್ಚಾ ಇರುತ್ತಲ್ಲ, ಈ ಕಚ್ಚಾ ಪೈಪಿಂಗ್ ಒಳಗೆ ಬರಬೇಕು. ಇದು ಹೀಗೆ ಬರಬಾರ್ದು. ಬರೀ ನಾವು ಇದನ್ನಷ್ಟೇ ಹೀಗೆ ಫೋಲ್ಡ್ ಮಾಡಿದ್ರೆ ಪೈಪಿಂಗ್ ಚೆನ್ನಾಗಿ ಬರಲ್ಲ. ಈ ಕಚ್ಚಾ ಏನಿರುತ್ತಲ್ಲ, ನಾವು ಇದು 1/4 ಇಂಚ್ 1 ಟೆನ್ಷನ್ ಮಾರ್ಕ್ ಹೊಲಿದಿರ್ತೀವಲ್ಲ, ಅದು ಪೈಪಿಂಗ್ನ ಒಳಗೆ ಬರಬೇಕು. ಹೀಗೆ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡಿ ನಮಗೆ ಎಷ್ಟು ಅಗಲದಲ್ಲಿ ಪೈಪಿಂಗ್ ಬೇಕು ಅಷ್ಟು ಅಗಲ ಫೋಲ್ಡ್ ಮಾಡಬೇಕು. ಹೀಗೆ ಇಷ್ಟು ಬೇಕು ಅಂದರೆ ಇಷ್ಟು, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹೀಗೆ. ಆದರೆ ಇದರ ಒಳಗಡೆ ಅದು ಕಚ್ಚಾ ಇದ್ದು ಅದು ಇದ್ದರೆ ಮಾತ್ರ ಅದು ಸ್ಟಿಪ್ ಆಗಿ ಬರ್ತದೆ ಪೈಪಿಂಗ್. ಆಮೇಲೆ ಈಗ ಸ್ಟಿಚ್ ಹಾಕುವುದೆಲ್ಲಿ ಅಂತಂದರೆ, ಈ ಪೈಪಿಂಗ್ ಹಾಗೂ ಈ ಬಾಡಿ ಪೀಸ್ ಇರುತ್ತಲ್ಲ, ಇದರ ಎಡ್ಜಲ್ಲಿಯೇ ಸ್ಟಿಚ್ ಬರಬೇಕು. ಈಚೆಯೂ ಬರಬಾರ್ದು, ಈ ಪೈಪಿಂಗ್ ಪೀಸ್ ಮೇಲೂ ಬರಬಾರ್ದು. ಇದು ಜಾಯಿಂಟ್ ಆದ ಎಡ್ಜ್ ಇರುತ್ತಲ್ಲ, ಅಲ್ಲಿಯೇ ಸ್ಟಿಚ್ ಬರಬೇಕು. ಆವಾಗ ತುಂಬ ಚೆನ್ನಾಗಿ ಬರ್ತದೆ ಪೈಪಿಂಗ್. ಮತ್ತು ಇದು ನಾವು ಒಂದೇ ರೀತಿಯಲ್ಲಿ ಫೋಲ್ಡ್ ಮಾಡಬೇಕು. ಆವಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ. ನೋಡಿ, ನೋಡಿ ಕಾರ್ನರ್ ಬಂದಾಗ ನಾವು ಹೀಗೆ
ಹೀಗೆ ಹೊಲಿಬಾರ್ದು, ಸ್ಟ್ರೈಟ್ ಇಟ್ಕೊಂಡು ಹೊಲಿಬಾರ್ದು. ಕಾರ್ನರಲ್ಲಿ ಅದೇ ಶೇಪಲ್ಲಿ ನಾವು ಈಚೆ ತಗೋಬೇಕು, ಈ ಕಡೆ ಕೂಡ ಹಾಗೆ ಕೊಡಬೇಕು. ಪೈಪಿಂಗ್ ರೆಡಿ. ಇನ್ನೊಂದು ಶೇಪಲ್ಲಿ ಮಾಡುವ. ಈ ಶೇಪಿಗೆ ಹೇಗೆ ಮಾಡೋದು ಅಂತ ನೋಡುವ. ಈಗ ಹೀಗೆ ಈ ಥರ ರೌಂಡ್ ಶೇಪೇ ಕಾರ್ನರ್ ಪಾಯಿಂಟ್ಸ್ ಬರುತ್ತಲ್ಲ, ಅಲ್ಲಿ ಹೇಗೆ ಮಾಡೋದು ಅಂತ ನೋಡುವ. ನೋಡಿ ಹೀಗೆ ಇಟ್ಕೊಂಡು ಈಗ ಇಲ್ಲಿ ಪಾಯಿಂಟ್ ಬಂತಲ್ಲ, ಇಲ್ಲಿ ಹೀಗೆ ಬಂದು ಆ ಪಾಯಿಂಟಲ್ಲಿ ನಿಲ್ಲಿಸ್ಬೇಕು ನೀಡಲನ್ನು. ನಿಧಾನಕ್ಕೆ ಬಂದು ಅದೇ ಪಾಯಿಂಟಲ್ಲಿ ನೀಡಲನ್ನು ನಿಲ್ಲಿಸಿ ಮತ್ತೆ ಹೀಗೆ ಟರ್ನ್ ತಗೋಬೇಕು. ಟರ್ನ್ ತಗೊಂಡು ಈ ಪೈಪಿಂಗ್ ಪೀಸ್ ಇರುತ್ತಲ್ಲ ಅದನ್ನು ಹೀಗೆ ಆ ಶೇಪಿಗೆ ಟರ್ನ್ ಮಾಡ್ಕೋಬೇಕು ಹೀಗೆ. ಆವಾಗ ಈ ಪೈಪಿಂಗಿಂದ ಒಂದು ಫಿಲ್ಟ್ ರೆಡಿ ಆಗುತ್ತೆ ಅಲ್ಲಿ, ಅದು ಹಾಗೆ ಇರಬೇಕು, ಬಟ್ಟೆ ಫೋಲ್ಡ್ ಆಗಬಾರ್ದು, ಅದಾಗೆ ಆಗಿರಬೇಕಾಗ್ತದೆ. ನೋಡಿ ಈಗ ಅದೇ ಶೇಪಲ್ಲಿ ಮತ್ತೆ ಹೊಲ್ಕೊಂಡು ಬರಬೇಕು. ಅದು ಹೇಗಿದೆ ಹಾಗೆ ಶೇಪಲ್ಲಿ ಸ್ಟಿಚ್ ಬರಬೇಕು. ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ಬಂತಲ್ಲ, ಅಲ್ಲಿ ಸಹ ಹಾಗೆ ತಂದು ಅದೇ ಪಾಯಿಂಟಲ್ಲಿ ನೀಡಲನ್ನು ನಿಲ್ಲಿಸಬೇಕು. ನಿಲ್ಲಿಸಿ ಹೀಗೆ ಟರ್ನ್ ಮಾಡ್ಕೋಬೇಕು. ಹೀಗೆ ಬಂದು ಈ ಥರ ಪೈಪನ್ನು ಹೀಗೆ ಮಾಡಿ ಇಲ್ಲಿ ಈ ಶೇಪಿಗೆ ತಿರುಗಿಸ್ಕೋಬೇಕು. ಮತ್ತು ಅದೇ ಶೇಪಲ್ಲಿ ಹಾಗೆ ಹೊಲಿತಾ ಬರಬೇಕು. ಮತ್ತು ಇಲ್ಲಿ ಪಾಯಿಂಟ್ ಬಂತಲ್ಲ, ಇಲ್ಲಿ ನೀಡಲು ನಿಲ್ಲಿಸಿ ಹೀಗೆ ತಿರುಗಿಸ್ಕೋಬೇಕು. ಈಗ ನೋಡಿ ಹೀಗೆ ಮತ್ತೆ ಇಲ್ಲಿ ನಿಲ್ಲಿಸ್ಕೋಬೇಕು. ಪೈಪಿಂಗ್ ಪೀಸನ್ನು ಈ ಥರ ಟರ್ನ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಪಾಯಿಂಟ್ ಬಂತಲ್ಲ, ಇರಿಸ್ಕೊಂಡು ನೋಡಿ ಹೀಗೆ ಮಾಡಿದ್ರಲ್ಲ. ಈಗ ಇಲ್ಲಿ ಶೇಪ್ ಇರುವಲ್ಲಿ ರೌಂಡ್ ಶೇಪ್ ಬರುತ್ತಲ್ಲ, ಅಲ್ಲಿ ಸಹ ಹಾಗೆ ಎಲ್ಲ ಕಡೆ ನ್ಯಾಚ್ ಹಾಕೋಬೇಕು. ಪಾಯಿಂಟ್ಸಲ್ಲಿ ಕೂಡ ಹೀಗೆ ನೋಡಿ, ಪಾಯಿಂಟ್ಸಲ್ಲಿ ಕರೆಕ್ಟಾಗಿ ನ್ಯಾಚ್ ಹೊಡಿಬೇಕು. ಆವಾಗಲೇ ಪಾಯಿಂಟ್ ಕರೆಕ್ಟಾಗಿ ಬರ್ತದೆ. ಹೀಗೆ ಎಲ್ಲ ಕಡೆ ನ್ಯಾಚ್ ಹೊಡಿಬೇಕು. ಈ ಥರ ರೌಂಡ್ ಶೇಪ್ ಆಗಿರೋದ್ರಿಂದ ಇದಕ್ಕೆ ಎಲ್ಲ ಕಡೆ ನ್ಯಾಚ್ ಹೊಡಿತೀವಿ. ಹೊಲಿಗೆ ಕಟ್ ಆಗಬಾರ್ದು. ನೋಡಿ ಈಗ ಫಿನಿಶಿಂಗ್ ಮಾಡುವ. ಹೀಗೆ ತಗೊಂಡು ನಿಮಗೆ ಎಷ್ಟು ಇಂಚ್ ಅಗಲ ಪೈಪಿಂಗ್ ಬೇಕು ಅಷ್ಟು ಕಾಣುವ ಹಾಗೆ ಫೋಲ್ಡ್ ಮಾಡಬೇಕು. ಈ ಕಚ್ಚಾ ಪೈಪಿಂಗ್ನ ಒಳಗಡೆ ಇರಬೇಕು. ನೋಡಿ ಇಲ್ಲಿ ಪಾಯಿಂಟ್ ಬರುತ್ತಲ್ಲ, ಅದು ಹೀಗೆ ಇಲ್ಲಿ ಫಿಲ್ಟ್ ಕ್ರಿಯೇಟ್ ಆಗುತ್ತೆ. ಹಾಗೆ ಫೋಲ್ಡ್ ಮಾಡಬೇಕು. ನಾವು ಕರೆಕ್ಟಾಗಿ ಪಾಯಿಂಟಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಪಾಯಿಂಟಲ್ಲಿ ನೀಡಲು ನಿಲ್ಲಿಸಿ ಟರ್ನ್ ಮಾಡಬೇಕು. ಮತ್ತೆ ಇಲ್ಲಿ ಪಾಯಿಂಟ್ ಬಂತಲ್ಲ, ಇಲ್ಲಿ ಸಹ ಹಾಗೆ ಪೈಪಿಂಗ್ ಫಿಲ್ಟ್ ಬರುತ್ತೆ, ಅದನ್ನು ಹಾಗೆ ಫೋಲ್ಡ್ ಮಾಡಬೇಕು.
ಪಾಯಿಂಟಲ್ಲಿಯೇ ನೀಟ್ ನಿಲ್ಲಿಸಿ ಹೀಗೆ ಅವಾಗ ಮಾಡಿದ ಹಾಗೆ ತಿರುಗಿಸ್ಕೋಬೇಕು. ನೋಡಿ ಹೀಗೆ ಇಲ್ಲೊಂದು ಫಿಲ್ಟ್ ಕ್ರಿಯೇಟ್ ಆಗುತ್ತೆ ಪಾಯಿಂಟಲ್ಲಿ. ಅದನ್ನು ಅದೇ ರೀತಿ ತೆಗೆದುಕೊಂಡು ಅಡಿಯಲ್ಲಿ ಫೋಲ್ಡ್ ಮಾಡಬೇಕು. ನೋಡಿ ರೆಡಿ ಆಯಿತು. ಇನ್ನೊಂದು ಶೇಪ್ ಮಾಡುವ. ನೋಡಿ ಈಗ ಸ್ಕ್ವೇರ್ ಹೀಗೆ ಸ್ಟ್ರೈಟ್ ಲೈನ್ ಬಂದಲ್ಲಿ, ನೀವೀಗ ಕರ್ವಲ್ಲಿ ಹೇಗೆ ಮಾಡೋದಂತ ತಿಳ್ಕೊಂಡ್ರಲ್ಲ, ಈ ರೀತಿ ಕರ್ವಲ್ಲಿ ಶೇಪ್ ಬಂದಾಗ ಹೇಗೆ ಪೈಪಿಂಗ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತಲ್ಲ. ಈಗ ಸ್ಟ್ರೈಟ್ ಲೈನಲ್ಲಿ ಬಂದಾಗ ಹೇಗೆ ಮಾಡೋದಂತ ನೋಡುವ. ಈಗ ನೋಡಿ ಇದು ಸ್ಕ್ವೇರ್ ಹೀಗೆ ಸ್ಟ್ರೈಟ್ ಲೈನ್, ಇಲ್ಲಿರೋದು 2 ಪಾಯಿಂಟು. ಇದನ್ನು ಹೇಗೆ ಮಾಡೋದಂತ ನೋಡುವ. ಹೀಗೆ ಪೈಪಿಂಗನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನಿಮಗೆ ಬೇರೆ ನೋಡಿ ಹೀಗೆ ತಗೊಂಡು ಒಂದು ಟೆನ್ಷನ್ ಮಾರ್ಕ್ ಕಚ್ಚ ನೋಡಿ. ಈಗ ಇಲ್ಲಿ ಪಾಯಿಂಟ್ ಬಂತಲ್ಲ, ಹೀಗೆ ನಿಲ್ಲಿಸ್ಕೊಂಡು ಆವಾಗಿನ ಹಾಗೆ ಪೈಪಿಂಗನ್ನು ಟರ್ನ್ ಮಾಡ್ಕೋಬೇಕು. ಕಾರ್ನರಲ್ಲಿ ಪೈಪಿಂಗನ್ನು ಹೀಗೆ ಟರ್ನ್ ಮಾಡ್ಕೋಬೇಕು. ಈಗ ಇದು ಸ್ಕ್ವೇರ್ ಅಲ್ಲ, ಇದಕ್ಕೆ ನ್ಯಾಚ್ ಹೊಡಲಿಕ್ಕಿರೋದು ಪಾಯಿಂಟಲ್ಲಿ ಮಾತ್ರ. ಇಲ್ಲಿ ಇರೋದ್ರಿಂದ ಇಲ್ಲಿ ಒಂದು ಪಾಯಿಂಟು, ಇಲ್ಲಿ ಒಂದು ಪಾಯಿಂಟ್ ಇರೋದಲ್ಲ, ಇಲ್ಲಿ ಒಂದು ನ್ಯಾಚು, ಇಲ್ಲಿ ಒಂದು ನ್ಯಾಚು ಹಾಕಿದರೆ ಆಯಿತು. ಹೊಲಿಗೆ ಕಟ್ಟಾಗದ ಹಾಗೆ ಕರೆಕ್ಟ್ ಈ ಥರ ಇಲ್ಲಿ ಕಾರ್ನರ್ ಇರುತ್ತಲ್ಲ, ಅಲ್ಲಿಯೇ ನ್ಯಾಚ್ ಹೊಡಿಬೇಕು. ನೋಡಿ ಹೀಗೆ ಇಲ್ಲಿ ಸಹ ಹಾಗೆ. ಇಲ್ಲಿ ಹೊಲಿಗೆ ಕಾಣ್ತದಲ್ಲ, ಹೀಗೆ ಮಾಡ್ಕೊಂಡು ಈಚೆಯಿಂದ ಮಾಡ್ಬೋದು. ನೋಡಿ ಈಗ ಪೈಪಿಂಗ್ ಎಷ್ಟಾಗಲ್ಲ ಬೇಕು ಹಾಗೆ ತಗೊಂಡು ಎಡ್ಜಲ್ಲಿ ಸ್ಟಿಚ್ ಹಾಕಬೇಕು. ನೋಡಿ ಪಾಯಿಂಟಲ್ಲಿ ಆವಾಗಿನ ಹಾಗೆ ಇಲ್ಲೊಂದು ಫಿಲ್ಟ್ ಬರ್ತದೆ, ಹಾಗೆ ಮಾಡಿಕೊಂಡು ಫೋಲ್ಡ್ ಮಾಡಬೇಕು. ಆ ಪಾಯಿಂಟಲ್ಲಿಯೇ ನೀಡ್ಲನ್ನು ನಿಲ್ಲಿಸ್ಕೋಬೇಕು. ಈಗ ಟರ್ನ್ ಮಾಡಿ. ಇಲ್ಲಿ ಸಹ ಹಾಗೆ. ನೋಡಿ ಸ್ಕ್ವೇರ್ ನೆಕ್ ರೆಡಿ ಆಯಿತು. ಹೀಗೆ ಸ್ಕ್ವೇರಲ್ಲಿ ಈ ಥರ ಶೇಪ್ ಬಂದಾಗ ಹೇಗೆ ಮಾಡೋದು ನೋಡುವ. ನೋಡಿ ಇದು ಇನ್ನೊಂದು ಶೇಪು. ನೋಡಿ ಇಲ್ಲಿ ಪಾಯಿಂಟಲ್ಲಿ ನೀಡ್ಲನ್ನು ನಿಲ್ಲಿಸ್ಕೊಂಡು ಹೀಗೆ ಟರ್ನ್ ಮಾಡಬೇಕು. ಆವಾಗ ಪೈಪಿಂಗಲ್ಲಿ ಒಂದು ಫಿಲ್ಟ್ ಕ್ರಿಯೇಟ್ ಆಗ್ತದೆ. ಅದಾಗಿಯೇ ನಾವು ಕೊಡೋ ಹಾಗಿಲ್ಲ, ಅದಾಗಿಯೇ ಕ್ರಿಯೇಟ್ ಆಗ್ತದೆ ಹೀಗೆ ಟರ್ನ್ ಮಾಡಿದಾಗ. ಅದನ್ನು ಸರಿಯಾಗಿ ಹೀಗೆ ಇಟ್ಕೊಂಡು ಮತ್ತೆ ಹೊಲಿಬೇಕು. ಮತ್ತೆ ಶೇಪ್ ಹೇಗಿದೆ ಹಾಗೆ ಟರ್ನ್ ಮಾಡ್ಕೋಬೇಕು. ನೀಡ್ಲ ನಿಲ್ಲಿಸಿಯೇ ಮಾಡಬೇಕು, ಆಗಲೇ ಅದು ಪಾಯಿಂಟ್ ಬರೋದು. ಪಾಯಿಂಟ್ ಈಗ ಇನ್ನೊಂದು
ಹೊಲಿಗೆ ಕಟ್ಟಾಗದ ಹಾಗೆ ಮ್ಯಾಚ್ ಹೊಡಿಬೇಕು. ಈ ಥರ ಸ್ಟ್ರೈಟ್ ಲೈನಲ್ಲಿ ಶೇಪ್ ಬಂದಾಗ ಮಧ್ಯೆ ಮ್ಯಾಚ್ ಹೊಡಿಬಾರ್ದು, ಪಾಯಿಂಟಲ್ಲಿ ಮಾತ್ರ ಹೊಡಿಬೇಕು. ಪಾಯಿಂಟಲ್ಲಿ ಹೀಗೆ ತಿರುಗಿಸ್ಕೊಂಡು ಹೀಗೆ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಬಿಡಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಇತರ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತದೆ. ಇದರಿಂದ ತಮ್ಮಿಂದ ನನಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ. ಶೇರ್ ಮಾಡೋದ್ರಿಂದ ಆಸಕ್ತರಿಗೆ ವಿಷಯ ತಲುಪುತ್ತದೆ. ಕಮೆಂಟ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನನಗೆ ಪ್ರೋತ್ಸಾಹ ಸಿಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ.